I am also CEO. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋನ ಆಲ್ರೆಡಿ ತಮಿಳ್ ನೋಡಿರ್ತೀರಾ. ಸುಮಾರು ಜನ ನಂಗೆ ಗೊತ್ತು. ಯಾರು ಈ ಒಂದು ವಿಡಿಯೋಗೆ ಫಸ್ಟ್ ಕ್ಲಿಕ್ ಮಾಡಿರ್ತೀರಾ ಅಂತ ಹೇಳಿದ್ರೆ, ಊಬರ್ ಅಲ್ಲಿ ಒಂದು ನಿಮ್ಮ ಐಡಿಯಾ ಬ್ಲಾಕ್ ಆಗಿರೋರು ಅಥವಾ ಡಿಆಕ್ಟಿವೇಟ್ ಆಗಿರುವಂತವ್ರು ಈ ಒಂದು ವಿಡಿಯೋ ನೋಡಿದ ತಕ್ಷಣ, ತಮಿಳ್ ನೋಡಿದ ತಕ್ಷಣ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ ಅಂತ ಗೊತ್ತು. ಸೊ ಈ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೋಡಿ ಆಯ್ತಾ. ನಿಮ್ಗೊಂದು ಒಳ್ಳೆ ಮೆಸೇಜ್ ಕೊಡುವಂತ ಈ ಒಂದು ವಿಡಿಯೋ ಆಗಿರುತ್ತೆ ಆಯ್ತಾ. ಸೊ ತುಂಬಾ ದಿನ ವಿಡಿಯೋ ಮಾಡ್ತಿಲ್ಲ ಬ್ರೋ ನೀವು, ಹಂಗೆ ಹಿಂಗೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಬ್ರೋ ಅಂತೆಲ್ಲ ಹೇಳಿ. ಸೊ ನಂದು ಈ ಒಂದು ಚಾನಲ್ ಏನಿದೆ, ಯೂಟ್ಯೂಬ್ ಚಾನಲ್, ಸೊ ಇದನ್ನ ಶೋ ಮಾಡಿದಾಗಿಂದ ಇಲ್ಲಿವರೆಗೂ ತುಂಬಾನೇ ಸಪೋರ್ಟ್ ಕೊಟ್ಟು ಇಲ್ಲಿವರೆಗೂ ಈ ಒಂದು ಚಾನಲ್ ನ ರೀಚ್ ಮಾಡಿದ್ದೀರಾ. ಸೊ ತುಂಬಾ ಅದಕ್ಕೆ ಆಗ್ತೀನಿ ನಾನು ಆಯ್ತಾ. ಸೊ ಒಂದೇ ಒಂದು ವಿಷಯಕ್ಕೆ ಏನಕ್ಕಪ್ಪ ಬೇಜಾರಾಗತ್ತೆ ಅಂತ ಹೇಳಿದ್ರೆ, ಸೊ ನಮ್ದು ಬರೀ ಒಂದೇ ಒಂದು ಕೆಲಸ ಆಗಿರೋದಿಲ್ಲ. ನಾನೇ ಅಂತಲ್ಲ, ಯೂಟ್ಯೂಬರ್ ಅಂತಲ್ಲ, ಯೂಟ್ಯೂಬರ್ಸ್ಗಳು ಯಾರೇ ಆಗಿರ್ಬೋದು, ಅವರು ಫುಲ್ ಟೈಮ್ ಆಗಿ ಮಾಡ್ತಿರೋದಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಅಷ್ಟು ಇನ್ಕಮ್ ಅಷ್ಟು ಬೇಗ ಅಷ್ಟು ಜಾಸ್ತಿ ನಮ್ಗೆ ಒಂದು ಓಕೆ ಅನ್ನೋ ರೇಂಜ್ಗೆ ನಮ್ದು ಲೈಫ್ ಲೀಡ್ ಮಾಡೋ ಅಷ್ಟು ಅಮೌಂಟ್ ಅನ್ನೋದು, ಇನ್ಕಮ್ ಅನ್ನೋದು ಯೂಟ್ಯೂಬ್ ಅಲ್ಲಿ ಸಿಗಲ್ಲ. ಫುಲ್ ಟೈಮ್ ಆಗಿ ಮಾಡ್ತಾ ಇರ್ತೀವಿ ಅಂದ್ರೆ ಪಾರ್ಟ್ ಟೈಮ್ ಮಾಡಿದ್ರು. ಸೊ ಸುಮಾರು ಜನಕ್ಕೆ ಗೊತ್ತಿರತ್ತೆ ಇದು ಆಯ್ತಾ. ಸೊ ಆ ಒಂದು ರೀಸನ್ ಇಂದ ನಾನು ಕೂಡ ಒಂದಷ್ಟು ಬ್ರೇಕ್ ತಗೊಳ್ತಾ ಇದ್ದೀನಿ ಯೂಟ್ಯೂಬ್ ನನ್ನ ಚಾನಲ್ ನಲ್ಲಿ. ಅಂತ ಹೇಳಿದ್ರೆ, ನಂಗಿರೋ ಕಮಿಟ್ಮೆಂಟ್ಗೆ, ನನ್ಗಿರೋ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಥವಾ ನನ್ಗಿರೋ ಒಂದು ಕಮಿಟ್ಮೆಂಟ್ಗೆ, ಟೈಟ್ ಕಮಿಟ್ಮೆಂಟ್ಗೆ ವಿಡಿಯೋ ಮಾಡಿ ಹಾಕ್ಬೋದು. ಡ್ಯೂಟಿ ಮಾಡೋ ಜೊತೆಗೆ ಅದು ವಿಡಿಯೋ ಮಾಡಿ ಹಾಕ್ಬೋದು. ಆದ್ರೆ ನಾನು ವಿದ್ಯಾಗೆ ಇಟ್ಕೊಂಡು ಡ್ಯೂಟಿ ಮಾಡ್ತಾ ಇರ್ತೀವಿ. ಆ ಟೈಮ್ ತಿರ್ಗಾ ಆ ಒಂದು ನಿದ್ದೆ ಮಾಡುವಂತ ಟೈಮಲ್ಲಿ ಮಾಡಿರ್ತೀವಿ ವಿಡಿಯೋ. ಸೊ ಆ ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕಾಗತ್ತೆ. ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋದು ತುಂಬಾ ರಿಸ್ಕ್ ಕೆಲಸ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಸ್ವಲ್ಪ ಅವಾಗ ಬ್ರೇಕ್ ತಗೊಳ್ಳೋದು, ಆ ತರ ಮಧ್ಯೆ ವಿಡಿಯೋಸ್ ನ ಮಾಡಾಕೋದು, ಒಂದ್ಸಲ ಮಾಡಾಕಲ್ಲ, ಆ ತರ ಆಗತ್ತೆ ಆಯ್ತಾ. ಒಂದು ಬೇಜಾರಾಗಿ ಯಾವ ತರ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಅನ್ನೇ ಇಲ್ಲಿಗೆ ಕ್ವಿಟ್ ಮಾಡ್ಬಿಡ್ಬೇಕು, ಯೂಟ್ಯೂಬ್ ಚಾನಲ್ನೇ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂದ್ರೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅನ್ಸ್ಬಿಟ್ಟಿದೆ. ಏನಕ್ಕಪ್ಪ ಒಂದ್ ರೀಸನ್ ಅಂತ ಹೇಳಿದ್ರೆ, ಯಾರೋ ಒಬ್ಬ ಬೇರೆ ಒಂದು ಮಾಡುವಂತ ತಪ್ಪಿಗೆ ಇಲ್ಲಿ ನಮ್ಗೆ ಕೆಟ್ಟ ಹೆಸರು ಬರುವಂತದ್ದು ಆಯ್ತಾ. ಈ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅನ್ನೋಂಥದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಎಷ್ಟು ಬೇಗ ಜನನ್ನ ಸಂಪಾದನೆ ಮಾಡ್ತೀವಿ ಅಂತೀವಲ್ಲ, ಜನನ್ನ ಅಥವಾ ಅವ್ರ ಪ್ರೀತಿನ ಉಳಿಸ್ಕೋಬೇಕು ಅಂತಂದ್ರೆ ನಾವು ಯಾವ್ದೇ ಒಂದು ಚಿಕ್ಕ ತಪ್ಪುಗಳನ್ನು ನಾವು ಕೂಡ ಮಾಡಬಾರ್ದು ಆಯ್ತಾ. ಈ ಒಂದು ಯಾವ ಒಂದು ಪ್ಲಾಟ್ಫಾರ್ಮ್ ಗೊತ್ತಿಲ್ಲ, ಈ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇರುವಂತವ್ರು ಈ ತರದ್ದು ಇದ್ದೇ ಇರುತ್ತೆ ಅವ್ರ ಲೈಫಲ್ಲಿ ಆಯ್ತಾ. ನಾವು ಏನೋ ಒಂದು, ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ, ನಾನು ಅಟ್ಲೀಸ್ಟ್ 1.5 year ಏನೋ ಆಗಿರ್ಬೋದು ಚಾನಲ್ ಶುರು ಮಾಡಿ ಇಲ್ಲಿವರೆಗೂ. ಸೊ ಅವಾಗ ಶುರು ಮಾಡಿದಾಗ ನಾನು ಒಂದು ಫ್ಯಾಷನ್ಗೋಸ್ಕರ ನಾನು ಕೂಡ ನಿಜ ಹೇಳ್ತೀನಿ, ನಾನು ಕೂಡ ಬೇರೆ ಒಬ್ಬ ಯೂಟ್ಯೂಬರ್ ಮಾಡುವಂತ ವಿಡಿಯೋಸ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಒಂದು ಚಾನಲ್ ನ ಶುರು ಮಾಡಿರೋದು ಆಯ್ತಾ. ಸೊ ಶುರು ಮಾಡಿ ನಾವು ಏನೋ ಮಾಡೋಣ, ಕೆಲಸ ಮಾಡ್ತೀವಿ ಜೊತೆಗೆ ಈ ತರ ಒಂದು ಏನ್ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಂತ ಕೆಲಸಗಳು ಮಾಡೋಣ. ಅದರಿಂದ ಒಂದಷ್ಟು ಜನ ಇದೇ ಫೀಲ್ಡ್ ಇರುವಂತವ್ರಿಗೆ ಸ್ವಲ್ಪ ಜನಕ್ಕೆ ಒಂದಷ್ಟು ಯೂಸ್ಫುಲ್ ಆಗ್ಬಹುದು ಅನ್ನೋ ಒಂದು ರೀಸನ್ ಇಂದ ಮಾಡಕ್ ಶುರು ಮಾಡಿದೆ ಆಯ್ತಾ. ಸೊ ಈಗ ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ರೀಸನ್ ನನ್ನ ಒಂದು ಚಾನಲ್ ನ ಹೆಸರು ಹೇಳ್ಕೊಂಡು ತುಂಬಾ ಫ್ರಾಡ್ ಕೆಲಸಗಳು ನಡೀತಾ ಇದೆ ಆಯ್ತಾ. ಸೊ ಅದು ಮಾಡ್ತಿರೋನ್ನೇ ಯಾರೋ ಬೇರೆ ವ್ಯಕ್ತಿ, ಆದ್ರೆ ಅದರಿಂದ ಕೆಟ್ಟ ಹೆಸರು ಬರ್ತಿರೋದು ನನಗೆ ಮತ್ತೆ ನನ್ನ ಚಾನಲ್ಗೆ ಆಯ್ತಾ. ಸೊ ಏನಪ್ಪ ಇಶ್ಯೂ ಆಗಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈ ವಿಡಿಯೋ ಯಾರು ನೋಡ್ತಾ ಇರ್ತೀರಾ, ಸೊ ನಿಮ್ಗೂ ಒಂದು ಫ್ರಾಡ್ ಆಗಿರ್ಬೋದು ನನ್ನ ಒಂದು ಚಾನಲ್ ಹೆಸರು ಹೇಳ್ಕೊಂಡು. ದಯವಿಟ್ಟು ಆತರ ಯಾರಿಗಾದ್ರೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾವ್ದೇ ತರ ನೀವು ಹಿಂದೆ ಮುಂದೆ ನೋಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಗೆ ನಾನು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮೂಲಕ. ನನ್ನ ಕಡೆಯಿಂದ ಅಥವಾ ನನ್ನ ಚಾನಲ್ ಕಡೆಯಿಂದ ನಿಮ್ಗೆ ಯಾವ್ದಾದ್ರು ಇವಾಗ ಒಂದು ಇಶ್ಯೂನ ಹೇಳ್ತೀನಿ, ಆತರ ಏನಾರ ಪ್ರಾಬ್ಲಮ್ ಆಗಿತ್ತು ನಿಮ್ಗೆ ಏನಾದ್ರು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಅದಕ್ಕೆ ಡೈರೆಕ್ಟ್ ನಿಮ್ಗೆ ಎಲ್ಲರಿಗೂ ನಾನು ಡೈರೆಕ್ಟ್ ಆಗಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗ್ಬೇಕು ಆಯ್ತಾ. ಏನಕ್ಕಂತ ಹೇಳಿದ್ರೆ, ಯಾವನೋ ಎಲ್ಲೋ ಕುತ್ಕೊಂಡು ಮಾಡಿರೋ ತಪ್ಪಿಗೆ ಇಲ್ಲಿ ನಾವೇನು ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ಬೋದಿತ್ತು ಅಂತ ಅನ್ಸ್ಕೊಳತ್ ನಿಜವಾಗ್ಲು ಆಯ್ತಾ. ಸೊ ಇಶ್ಯೂ ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಂದು ಚಾನಲ್ ಬಂದು ಯೂಟ್ಯೂಬ್ ಚಾನಲ್ ಇದೆ. ಇದು ಬಿಟ್ರೆ ವಾಟ್ಸಪ್ ಗ್ರೂಪ್ ಇದೆ. ಅದ್ ಬಿಟ್ರೆ ಟೆಲಿಗ್ರಾಮ್ ಗ್ರೂಪ್ ಒಂದು ಚಾನಲ್ ಶುರು ಮಾಡಿದೀನಿ, ಮತ್ತೆ ವಾಟ್ಸಪ್ ಚಾನಲ್ ಒಂದಿದೆ ಆಯ್ತಾ. ಸೊ ಇಷ್ಟು ಬಿಟ್ರೆ ನಂದು ಇನ್ಯಾವ್ದ್ರಲ್ಲೂ ಕೂಡ ನಂದು ಚಾನಲ್ದು ಏನು ಗ್ರೂಪ್ ಆಗ್ಲಿ ಲಿಂಕ್ ಅದರ ಚಾನಲ್ ಫ್ರಾಡ್ ಏನಪ್ಪಾ ಅಂತ ಹೇಳಿದ್ರೆ,
ನನ್ನ ಒಂದು ಚಾನೆಲ್ದು ಲೋಗೋ ಏನ್ ಕಾಣಿಸ್ತಿದೆ ನಿಮ್ಗಿದೆ ಇವಾಗ. ಸೊ ಆ ಲೋಗೋನ ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಆ ಪೇಜ್ ಮೂಲಕ ಈಗ ಡ್ರೈವಿಂಗ್ ರಿಲೇಟೆಡ್ ಒಂದಷ್ಟು ಗ್ರೂಪ್ಗಳಿರುತ್ತೆ, ಟೆಲಿಗ್ರಾಮ್ ಅಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಆ ತರದಲ್ಲಿ. ಸೊ ಇವರು ಆ ಒಂದು ಅದಕ್ಕೆ ಗ್ರೂಪ್ಗೆ ಜಾಯಿನ್ ಆಗಿ ಅಥವಾ ಅವ್ರಿಗೆ ಲಿಂಕ್ ಶೇರ್ ಮಾಡಿ, ಸುಮಾರು ಜನ ಏನಂದ್ರೆ ನನ್ನ ಚಾನಲ್ ನೋಡ್ತಾ ಇರ್ತಾರೆ ಡ್ರೈವರ್ಸ್. ಸೊ ನಾನೇ ಮೆಸೇಜ್ ಮಾಡಿದೀನಿ ಅಂತ ಪಾಪ ಅವ್ರು ನೋಡಕ್ ಹೋಗ್ತಾರೆ, ಓಪನ್ ಮಾಡಿ ಆ ಲಿಂಕ್ ನೋಡಕ್ ಹೋಗ್ತಾರೆ. ಸೊ ಅವಾಗ ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ಈ ತರ ಊಬರ್ ಐಡಿ ಬ್ಲಾಕ್ ಆಗಿದ್ರೆ ಊಬರ್ ಐಡಿನ ಅನ್ಬ್ಲಾಕ್ ಮಾಡಿಸ್ಕೊಡ್ತೀವಿ, ಇಷ್ಟ ಅಮೌಂಟ್ ಕೊಟ್ರೆ ಅನ್ಬ್ಲಾಕ್ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಫ್ರಾಡ್ ಕೆಲಸ ನಡೀತಾ ಇದೆ ಸ್ನೇಹಿತರೆ, ಆಯ್ತಾ. ಸೊ ಇದು ಒಂದೆರಡು ಸಲ ನನ್ಗೂ ಈಗ ನಾನು ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಮೆಸೇಜ್ ಮಾಡಿದ್ರು ನನಗೆ, ಸರ್ ಈ ತರ ಮೆಸೇಜ್ ಮಾಡಿದೀರಾ, ನನ್ಗೆ ಅಮೌಂಟ್ ಕೂಡ ಹಾಕಿದ್ದೀನಿ, ಆದ್ರೆ ಯಾವ್ದೇ ತರ ನೀವು ಫೋನ್ ಮಾಡಲ್ಲ ಸರ್, ನೀವು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡ್ತಿಲ್ಲ, ಅಮೌಂಟ್ ಹೋದ್ಮೇಲೆ ಹಂಗೆ ಅಂತ ಹೇಳಿದ್ರು. ಸರ್ ನಾನು ಇಬ್ರು 3 ಜನ ಆದ್ಮೇಲೆ ನಾನು ಇದನ್ನ ಸೀರಿಯಸ್ ತಗೊಂಡೆ. ನಾನು ಏನಕ್ಕೆ ಈ ತರ ಒಬ್ರು ಆದ್ರೆ ಏನೋ ಅನ್ಬೋದು, 2-3 ಜನ ಈ ತರ ಮೆಸೇಜ್ ಮಾಡಿದಾರೆ ನನಗೆ ಅಂದ್ಬಿಟ್ಟು ಅದು ಚೆಕ್ ಮಾಡಿದಾಗ ಗೊತ್ತಾಯ್ತು ಸ್ನೇಹಿತರೆ, ಅದು ನನ್ನ ಒಂದು ಐಡಿ, ನನ್ನ ಇನ್ಸ್ಟಾಗ್ರಾಮ್ ಐಡಿನೇ ಇಲ್ಲ ಸ್ನೇಹಿತರೆ, ಆಯ್ತಾ. ಈ CEO ವ್ಲಾಗ್ಸ್ ಅನ್ನುವಂಥ ಚಾನಲ್ದು ಇನ್ಸ್ಟಾಗ್ರಾಮ್ ಐಡಿನೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಚಾನಲ್ನೇ ಶುರು ಮಾಡಿಲ್ಲ, ಆಯ್ತಾ. ಅದ್ರದ್ದು ಐಡಿನೇ ಇಲ್ಲ, ಆಯ್ತಾ. ಸೊ ಈ ತರ ಒಂದು ಫ್ರಾಡ್ಗಳು ನಡೀತಾ ಇದೆ. ದಯವಿಟ್ಟು ಸ್ನೇಹಿತರು ಹೇಳ್ತೀನಿ, ಯಾವ ನಿಮ್ಗೆ ನಿಜವಾಗ್ಲೂ ಆ ತರ ಅಮೌಂಟ್ ಹಾಕಿರೋರು ನಿಜವಾಗ ಹೇಳ್ತೀನಿ ಸ್ನೇಹಿತರೆ, ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ ನಿಮ್ಗೆ? ಯಾವನೋ ಅವನಿಗೊಂದೇ ಫೋನ್ ಮೆಸೇಜ್ ಮಾಡ್ಬಿಟ್ಟು ನಾನೇ ಅಟ್ಲೀಸ್ಟ್ ನಾನೇ ಮೆಸೇಜ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ನಾನೇ ನಿಮ್ಗೆ ಮೆಸೇಜ್ ಮಾಡ್ಬಿಟ್ಟಿದ್ದೀನಿ ಅನ್ನೋ ಒಂದು ಪರ್ಸನ್ ನಾನು ನಿಮ್ಗೆ ಜಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಾನಾಗಿ ನಿಮ್ಗೆ ಮೆಸೇಜ್ ಮಾಡಿದ್ದೀನಿ, ಈ ತರ ಬ್ಲಾಕ್ ಆಗಿದೆ ನಿಮ್ದು ಊಬರ್ ಐಡಿ, ಬ್ಲಾಕ್ ಏನೋ ಆಗಿದ್ರೆ ಅನ್ಬ್ಲಾಕ್ ಮಾಡ್ಕೊಡ್ತೀನಿ, ಇಷ್ಟು ಅಮೌಂಟ್ ಆಗೋದು ಕಳ್ಸಿ ಅಂದ್ಬಿಟ್ಟು ಆತ ಮೆಸೇಜ್ ಮಾಡ್ತೀವಿ ಅಂತಂದ್ರೆ, ನೀವು ದುಡ್ಡು ಹಾಕಿರೋಂಥವ್ರು ನೀವೆಂತ ದೊಡ್ಡಗಳಿರ್ಬೇಕು ಸ್ನೇಹಿತರೆ, ನೀವೇ ಯೋಚನೆ ಮಾಡಿ. ಇವಾಗಿನ ಕಾಲದಲ್ಲಿ ಮೋಸ ಮಾಡೋಕೆ ಈ ತರದಲ್ಲಿ ಅಂತಲ್ಲ, ತುಂಬಾ ತರದಲ್ಲಿ ಮೋಸ ಮಾಡ್ತಿದ್ದಾರೆ. ನೀವೇ ಈ ತರ ಮೋಸ ಹೋಗ್ತೀರಾ ಅಂತಂದ್ರೆ ನಿಜವಾಗ್ಲೂ ಈ ತರ ಮೋಸ ಮಾಡೋ ತುಂಬಾ ಜನ ಇರ್ತಾರೆ ಸ್ನೇಹಿತರೆ. ದಯವಿಟ್ಟು ಮೋಸ ಹೋಗಕ್ ಹೋಗ್ಬಿಡಿ. ನಾನು ಸುಮಾರು ಜನ ನಂದು ಊಬರ್ ಐಡಿ ಬ್ಲಾಕ್ ಆಗಿದ್ದಾಗ್ಲೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು, ಆಯ್ತಾ. ಸೊ ಅವಾಗ ಹಾಕಿದ್ದೆ, ಏನಂತ ಹಾಕಿದ್ದೀನಿ ನಾನು, ಸರ್ ನಂದು ಊಬರ್ ಐಡಿ ಈ ತರ ಬ್ಲಾಕ್ ಆಗಿದೆ, ಇದು ಎಷ್ಟು ದಿನ ಆದ್ರೂ ನಂದು ಓಪನ್ ಆಗಿಲ್ಲ ಅಂತ ಹೇಳಿ. ಸೊ ನನಗೆ ನಮ್ ಕಡೆ ನಮ್ ಪರಿಚಯರೊಬ್ರು ಅವರು ಒಂದು ಇದರಿಂದ ನಾನು ವಿಡಿಯೋಸ್ ಊಬರ್ ಇದ್ದು ಒಂದು ಡ್ರೈವರ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋಸ್ ಮಾಡ್ತಿರೋದ್ರಿಂದ ಯೂಟ್ಯೂಬ್ ಅಲ್ಲಿ. ಸೊ ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪ್ ಮಾಡಿ ಅವರು ಒಂದು ಐಡಿನ ಅನ್ಬ್ಲಾಕ್ ಮಾಡ್ಕೊಟ್ರು, ಆಯ್ತಾ. ಸೊ ಅದೊಂದು ರೀಸನ್ ಬಿಟ್ರೆ, ಅದಾದ್ಮೇಲೆ ಆ ವಿಡಿಯೋ ನೋಡಿ ಸುಮಾರು ಜನ ನನಗೆ ನಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರೆ, ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಹಾಕಿದ್ದೀರಾ, ಸರ್ ನಂದು ಕೂಡ ಊಬರ್ ಐಡಿ ಬ್ಲಾಕ್ ಆಗಿದೆ, ಓಪನ್ ಮಾಡಿಸ್ಕೊಡಿ ಅಂತ ಸುಮಾರು ಜನ ಕಾಲು ಮಾಡಿದ್ದೀರಾ. ಸೊ ಯಾರಾದ್ರು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದ್ದೀನಿ, ನಾನು ಏನಂತ ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಅಂತ ನಿಮ್ಗೆ ಏನಾದ್ರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಕ್ಕಂತಂದ್ರೆ ಮಾಡಿರೋಂಥ ಕಮೆಂಟ್ ನೋಡಿ ಅದಾದ್ರು ಸ್ವಲ್ಪ ಜನ ತಿಳ್ಕೊಳ್ಳಿ, ವಿಡಿಯೋಸ್ ನೋಡ್ತಿರೋ ಸ್ವಲ್ಪ ಜನ ತಿಳ್ಕೊಳ್ಳಿ ಏನಂತ ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಾಗ್ಲಿ ಅಷ್ಟೇ, ಆಯ್ತಾ. ಸುಮಾರು ಜನ ಕೇಳಿದ್ದೀನಿ ನಾನು, ಸರ್ ಈ ತರ ನಂದೇನೋ ಈ ತರ ಓಪನ್ ಮಾಡಿಸ್ಕೊಟ್ಟಿದ್ದಾರೆ, ಅದ್ರ ಡೈರೆಕ್ಟ್ ಆಗಿ ಊಬರ್ ಐಡಿ ಅವರೇ ಮಾಡ್ಬೇಕು ಸರ್, ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಗೆ ಯಾರಿಗೂ ಓಪನ್ ಮಾಡಿಸ್ಕೊಟ್ಟು ಅವ್ರ ಕಡೆ ಅವ್ರೇನು ಹೂ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾರ್ಗು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸರ್, ಅವಾಗ ನಿಮ್ದು ಯಾರು ಬ್ಲಾಕ್ ಆಗಿದೆ ಎಲ್ಲಾರು ಐಡಿ ನಂದಿಗೆ ಇದು ಅವಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ಆಮೇಲಿಂದ ಅವ್ರೇನು ಹೇಳಕ್ ಹೋಗಿಲ್ಲ, ಅದ್ರ ಬಗ್ಗೆ ಮಾತಾಡಕ್ ಹೋಗಿಲ್ಲ ನಾನು, ಆಯ್ತಾ. ಮತ್ತೆ ಸುಮಾರು ಜನ ಕಮೆಂಟ್ ಮಾಡಿದ್ರು, ಸುಮಾರು ಜನಕ್ಕೆ ವೇಟ್ ಮಾಡಿ ಹೇಳಿದ್ದೀನಿ ನಾನು, ಕಮೆಂಟ್ ಮಾಡಿ ರಿಪ್ಲೈನು ಕೊಟ್ಟಿದ್ದೀನಿ ಕಮೆಂಟ್. ಏನಪ್ಪಾ ಅಂತ ಹೇಳಿದ್ರೆ, ಊಬರ್ ಇಂದ ನಿಮ್ಗೆ ವಾಪಸ್ಸು ಆಕ್ಟಿವೇಶನ್ ಆಗ್ಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗತ್ತೆ ನೀವು, ಇಲ್ಲ ಅಂದ್ರೆ ಬೇರೆ ಓಲಾ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಇರುತ್ತೆ, ಅದು ಯೂಸ್ ಮಾಡ್ಕೊಳ್ಳಿ ಅಂತ ಸುಮಾರು ಜನ ಕೇಳಿದ್ದೀನಿ. ಸ್ನೇಹಿತರೆ, ಈ ತರ ಮೋಸ ಯಾರು ಹೋಗಕ್ ಹೋಗ್ಬಿಡಿ, ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ. ಊಬರ್ ಆಗ್ಲಿ ಓಲಾ ಆಗ್ಲಿ ನನಗೂ ಗೊತ್ತಿಲ್ಲ, ನನ್ಗೂ ಸುಮಾರು ಜನ ಹೇಳಿದ್ದಾರೆ, ಏನಂತ ಹೇಳಿದ್ರೆ ಕೂಡ ಸಜೆಷನ್ ಕೊಡಕ್ ಪಾಪ ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಯಾರೋ ಫ್ರೆಂಡ್ಸ್ ಹೇಳಿರೋದನ್ನ ಕೇಳೋ ಏನೋ ಅಥವಾ ಏನೋ ನಂಗೆ ಸಜೆಷನ್ ಕೊಡಕಂತ ಫೋನ್ ಮಾಡಿ ಸುಮಾರು ಜನ ಹೇಳಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ವಾರ 2,000 ರೂಪಾಯಿ ಕೊಟ್ರೆ ಯಾರೋ ಒಂದಷ್ಟು ಕಡೆ ಬೇರೆ ಕಡೆ ಎಲ್ಲ ಐಡಿ ಆಕ್ಟಿವೇಶನ್ ಮಾಡ್ಕೊಡ್ತಾರೆ ಹಂಗೆ ಅಂತ. ಸೊ ನನ್ಗಂತೂ ಗೊತ್ತಿಲ್ಲ ಸ್ನೇಹಿತರೆ ಅದ್ರ ಬಗ್ಗೆ, ನಾನು ಸುಮಾರು ಕಡೆ ಕೇಳಿದ್ದೀನಿ ಆತರ, ಆಯ್ತಾ. ಅದೆಷ್ಟು ಮಟ್ಟಿಗೆ ನಿಜ ಅದೆಷ್ಟು ಮಟ್ಟಿಗೆ ಸುಳ್ಳು ಅಂತ ನಂಗಂತೂ ಗೊತ್ತಿಲ್ಲ. ನಾ ಹೇಳೋದು ಒಂದೇ ಸ್ನೇಹಿತರೆ, ಯಾವ್ದಾದ್ರು ಐಡಿಗಳ ಡಿಆಕ್ಟಿವೇಟ್ ಆಗಿದ್ರೆ ಅಥವಾ ಏನಾದ್ರು ಬ್ಲಾಕ್ ಆಗಿದ್ರೆ ಪರ್ಮನೆಂಟ್ ಆಗಿ ಬ್ಲಾಕ್ ಅದು, ಆಯ್ತಾ. ಇನ್ನು ನೀವು ಏನೇ ಟಿಪ್ಪರ್ ಹಾಕೋದು ಅನ್ಬ್ಲಾಕ್ ಮಾಡಲ್ಲ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು. ಅಥವಾ ನಿಮ್ದು ಡಿಆಕ್ಟಿವೇಟ್ ಆಗಿದ್ರೆ ಅದನ್ನ ಆಕ್ಟಿವ್ ಮಾಡೋ ಚಾನ್ಸಸ್ ಇರುತ್ತೆ, ಅದ್ರ ಯಾವಾಗ ಆಕ್ಟಿವೇಶನ್ ಆಗತ್ತೆ ಏನು ಎತ್ತ ಅನ್ನೋದು ನಮಗೂ ಗೊತ್ತಿರೋದಿಲ್ಲ. ನೀವು ಹೋಗಿ ಯಾವ್ದೇ ಒಂದು ಆಫೀಸಲ್ಲಿ ಹೋಗಿ ಕೇಳಿದ್ರು ಅವರು ಸ್ವಲ್ಪ ವೇಟ್ ಮಾಡಿ, ಅದು ಆಕ್ಟಿವೇಶನ್ ಆಗೋ ಟೈಮಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ, ಮೇಲ್ ಬರುತ್ತೆ, ಕಾಲ್ ಬರುತ್ತೆ ಅಂತ ಹೇಳ್ತಾರೆ, ವೇಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೇ. ದುಡ್ಡು ಕೊಟ್ಬಿಟ್ಟಂತೂ ಯಾವ್ದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಬೇರೆ ಕಂಪ್ನಿಯವರೇ ಅನೌನ್ಸ್ಮೆಂಟ್ ಮಾಡಿದ್ರೆ ಬೇಕಾದ್ರೆ ಹೋಗಿ
ಆ ಕಂಪ್ನಿಯವರ ಒಂದು ಈ ತರ ದುಡ್ಡು ಕೊಟ್ರೆ ನಾವು ಬ್ಲಾಕ್ ಆಗಿರುವಂತ ಐಡಿಗಳನ್ನ ಈ ತರ ವಾಪಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಹೋಗಿ. ಅದ್ ಬಿಟ್ಬಿಟ್ಟು ಯಾವನೋ ಅನ್ನೊಂದ್ ಪರ್ಸನ್ ಬಂದು ನಿಮ್ಗೆ ಈ ತರ ಬಾಯಿಂದ ಬಾಯಿಗೆ ಈ ತರ ಹರಡ್ಬಿಟ್ಟಿರುತ್ತೆ ಆಯ್ತಾ, ಒಬ್ಬರಿಂದ ಒಬ್ರಿಗೆ ಹರಡ್ಬಿಟ್ಟಿರುತ್ತೆ ಇದು. ಸೊ ತುಂಬಾ ಮೋಸ ಮಾಡೋಂತ ವ್ಯಕ್ತಿಗಳು ಆ ತರ ದುಡ್ಡು ಅವ್ರು ಅದೆಲ್ಲ ದುಡ್ಡು ತಿನ್ನೋಂತ ವ್ಯಕ್ತಿಗಳು ಇರ್ತಾರೆ ಆಯ್ತಾ. ಸೊ ನಮ್ ಸುತ್ತಮುತ್ತನೇ ಇರ್ತಾರ ಸ್ನೇಹಿತರ ಆತರ. ನಾನ್ ನಿಜವಾಗ್ ನಾನೇ ಆತರ ನಿಮ್ಗೆ ಆತರ ಮಾಡೋದಾಗಿದೆ ಇದ್ರೆ ನಾನೇ ನಿಮ್ಗೆ ಒಂದು ಈ ತರ ಮುಂಚೆ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಆಗ್ತಿದ್ದೆ ನಾನು ಅಲ್ವಾ. ಹಂಗಂದಲೆ ಈ ಒಂದು ವಿಷಯನೂ ಕೂಡ ಈ ತರ ಏನು ಐಡಿ ಡಿಆಕ್ಟಿವೇಟ್ ಆಗಿರೋದನ್ನ ಅಥವಾ ಬ್ಲಾಕ್ ಆಗಿರೋದನ್ನ ಅನ್ಬ್ಲಾಕ್ ಮಾಡಿಸ್ಕೊಡ್ತೀನಿ, ದುಡ್ಡು ಕೊಟ್ರೆ ಇಷ್ಟು ದುಡ್ಡು ಕೊಟ್ರೆ ಅಂತ ಹೇಳಿದ್ರೆ ನಾನೇ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟು ನಂಗೆ ಜಾಸ್ತಿ ಇನ್ಕಮ್ ಆಗಿರೋದಲ್ವಾ ವಿಡಿಯೋ ಮಾಡಿ ಹಾಕಿದ್ರೆ ಆ ಒಂದು ವಿಷಯದ ಬಗ್ಗೆ. ಎಷ್ಟು ಜನ ಇದಾರೆ ಬ್ಲಾಕ್ ಆಗಿರೋದು, ಡಿಆಕ್ಟಿವೇಟ್ ಆಗಿರೋ ಐಡಿ ಆ ತರ ಆಗಿರೋರು. ಸೊ ಅಷ್ಟು ಜನನು ಒಟ್ಟಿಗೆ ನಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನನ್ಗೆ ಅವಾಗ ನನ್ಗೆ ಒಂದಷ್ಟು ದುಡ್ಡು ಮಾಡಿ ನಾನು ಅದಕ್ಕೆ ಒಂದೇ ಟೈಮ್ ಅಲ್ಲಿ ಒಂದಷ್ಟು ದುಡ್ಡು ಮಾಡ್ಕೋಬೇಕು ದುಡ್ಡು ಮಾಡ್ಬೇಕು ಅಂತ ಅನ್ನೋ ರೀಸನ್ ಇದ್ದಿದ್ರೆ ಅಲ್ವಾ. ಸೊ ತಲೆ ಇಟ್ಕೊಳ್ಳಿ. ಆತರ ಯಾವ್ದೇ ತರ ನಿಮ್ಗೆ ನನ್ಗೆ ಗೊತ್ತಿಲ್ಲ, ಬೇರೆ ಕಡೆ ಮಾಡ್ಕೊಡ್ತಿರ್ಬೋದು ಸ್ನೇಹಿತರೆ. ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಮಾಡ್ತಿಲ್ಲ ಆಯ್ತಾ. ನಿಮ್ ಡೈರೆಕ್ಟ್ ಆಗಿ ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗಿ ಅವ್ರು ಮಾಡ್ಕೊಟ್ರೆ ಬ್ಲಾಕ್ ಆಗಿರೋದ್ರೆ ಅವ್ರ ಓಪನ್ ಮಾಡ್ಕೊಟ್ರೆ ಮಾಡ್ಕೊಟ್ಟಂಗೆ, ಬೇರೆ ದುಡ್ಡು ಇಸ್ಕೊಟ್ಟು ಮಾಡ್ಕೊಡ್ತೀನಿ ಹಂಗೆ ಅಂತ ಹೇಳಿದ್ರೆ ದಯವಿಟ್ಟು ಯಾರು ಮಳ್ಳಾಗಕ್ಕೆ ಹೋಗ್ಬೇಡಿ. ನನ್ಗೂ ಕೂಡ ನಮ್ ಸ್ನೇಹಿತರು ಕೂಡ ಒಬ್ರು ಇದ್ರು. ಸೊ ಅವನು ಇದೇ ತರ ಮಾಡ್ತಿದ್ದ ಆಯ್ತಾ. ಸೊ ನಾನು ಸುಮಾರು ಜನ ಕೇಳ್ತಿದ್ರಲ್ಲ ಅಂದ್ಬಿಟ್ಟು ಅವನ ಹತ್ರ ವಿಚಾರಿಸ್ತಾ ಆಮೇಲೆ ಮಗನ ಈ ತರ ದುಡ್ಡು ತಿನ್ನಕ್ಕೆ ಅಂತಾನೆ ಮಾಡ್ತಿದ್ದ ಅಂತ ನನಗೆ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ನಾನು ಯಾರು ಹತ್ರ ನಿಷ್ಠುರ ಆಗಕ್ಕಾಗಲ್ಲ. ಸಬ್ಸ್ಕ್ರೈಬರ್ಸ್ ನಾವು ಏನೋ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಆ ಒಂದು ವಿಡಿಯೋದಲ್ಲಿ ಏನೋ ನಂಬಿಕೆ ಇಟ್ಟು ಒಂದು ವಿಡಿಯೋ ನೋಡ್ತಾರೆ ಅವರು. ಸೊ ಅವ್ರಿಗೆ ನಾನು ಮೋಸ ಮಾಡೋದು ನಿಜವಾಗ್ಲೂ ನನ್ಗಂತೂ ಒಳ್ಳೇದಾಗಲ್ಲ. ಯಾಕಂದ್ರೆ ನನಗೂ ಇಬ್ರು ಮಕ್ಳಿದ್ದಾರೆ, ನನಗೂ ಫ್ಯಾಮಿಲಿ ಇದೆ. ಇವತ್ತು ನಾನ್ ಮಾಡಿರೋ ತಪ್ಪು ನಾಳೆ ದಿವಸ ನಮ್ಮ ಮಕ್ಳು ಅನುಭವಿಸ್ತಾರೆ ಅಲ್ವಾ. ಸೊ ಆ ತರ ತಪ್ಪು ಮಾಡಕ್ ನಂಗಂತೂ ಇಷ್ಟ ಇಲ್ಲ. ನಮ್ದೇ 108 ತಲೆನೋವಿದೆ ಸ್ನೇಹಿತರೆ ಆಯ್ತಾ. ನಿಜವಾಗ್ಲೂ ಈ ಒಂದು ರೀಸನ್ ಇಂದನೇ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಒಂದು ಅಟ್ಲೀಸ್ಟ್ ಒಂದು 10 days ಆಗಿರ್ಬೋದು ಲಾಸ್ಟ್ ಒಂದು ವಿಡಿಯೋನ ಹಾಕಿ. ಅಲ್ಲಿ 10 days ಇಂದ ನಾನು ಡ್ಯೂಟಿ ಮಾಡ್ತಿದ್ರು ಕೂಡ ನೀವು ವಿಡಿಯೋ ಮಾಡ ಆಗ್ತಿಲ್ಲ. ಏನಕ್ಕಪ್ಪ ಅದ್ರ ಮಧ್ಯ ಈ ಒಂದು ಇಶ್ಯೂ ಬಂದ್ಬಿಟ್ಟು ನಿಜವಾಗ್ಲೂ ಯಾಕಾದ್ರೂ ಯೂಟ್ಯೂಬ್ ಚಾನಲ್ ನ ಶುರು ಮಾಡಿದ್ನೋ ಸುಮ್ಮನೆ ನನ್ಗೆ ಎಷ್ಟೇ ಅಷ್ಟು ಕೆಲಸ ಮಾಡ್ಕೊಂಡು ಹೋಗಿದ್ದು ಸಾಕಾಗಿತ್ತು ಅನ್ನೋ ರೇಂಜ್ಗೆ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು ನನಗಂತೂ ನಿಜವಾಗ್ಲೂ. ಸೊ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ನಿಜ ನಾನು ಮಾಡ್ತಿರೋದೇನೋ ನಿಮ್ಗೆ ಕೆಟ್ಟ ಕೆಲಸ ಅಂತ ಅನಿಸುತ್ತೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ, ಚಾನಲ್ನ ಡಿಲೀಟ್ ಮಾಡ್ಬಿಡ್ತೀನಿ. ನಾನು ಇನ್ನು ವಿಡಿಯೋನೇ ಮಾಡಕ್ ಹೋಗಲ್ಲ. ನಂದು ಎಷ್ಟು ಕೆಲಸ ಇದೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ನಂದೇನಿದೆ ಪರ್ಸನಲ್ ಪ್ರಾಬ್ಲಮ್ಸ್ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದ್ಸಲ ವಿಡಿಯೋನ ಮಾಡಕ್ ಹೋಗಲ್ಲ ಆಯ್ತಾ. ನನ್ನಿಂದ ಯಾರು ತೊಂದರೆ ಆಗ್ತಿದೆ ಅಂತ ಅನ್ನೋರು ಯಾರು ಇದ್ರೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ನಾನು ಆಡಿರುವಂತ ಮಾತುಗಳು ಯಾರಿಗಾದ್ರು ನೋವುಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ.